ನಮ್ಮ ನೆಲ್ಲು ಭತ್ತ ಮೆಕ್ಕೆಜೋಳ ಎರಡೂ ಕೊಟ್ಟಿವಿ ಸರ್. 2 ತಿಂಗಳ ಮೇಲೆ ಆಯಿತು, ರೊಕ್ಕ ಕೊಡ್ತಾ ಇಲ್ಲ. ಊರಾಗಿಲ್ಲ ಅವನು. ಯಾರು ಕೊಡ್ತಾ ಇಲ್ಲ? ಅದೇ ಅವ್ನು ಬಸನಗೌಡ ಅಂತೇಳಿ ನಮ್ಮೂರು. ಯಾವ್ರು ಅವ್ರದ್ದು? ಅವ್ನು ನಮ್ಮರ ಬೈರಾಪುರದನ್ರಿ. ನಮ್ಮ ಮೊದಲದ್ದು ವ್ಯಾಪಾರ ಮಾಡ್ತಿದ್ದ, ಆಗ ನಂಬಿ ಕೊಟ್ಟಿವಿ. 2 ಲಕ್ಷ ರೂಪಾಯಿ ರೊಕ್ಕ ಬರ್ಬೇಕ್ರಿ. ಎಷ್ಟು ಜನಕ್ಕೆ ಹಿಂಗೆ ಮೋಸ ಮಾಡಿ? ಸುಮಾರು ಏನು ಈಗ 176 ಜನ ನಂಬರ್ ಒಂದಂತ ಪಕ್ಕದ ಹಳ್ಳಿಗಳು ಕೂಡ ಮಾಡ್ಯಾರ. ಮುಂಚೆ ಎಲ್ಲ ಎಷ್ಟು ತಿಂಗಳಿಂದ ಅವ್ರು ವ್ಯಾಪಾರ ಮಾಡ್ತಾ ಇದ್ರು? ಇವರು ಎಲ್ಲ ಭಾಳಷ್ಟು ಮಾಡ್ಕೊಂತ ಇದ್ದಾರೆ ಅವರು. ಈಗ ಹುಟ್ಟಿದ್ರಿಂದ ಅವ್ರು ಬಿಸ್ನೆಸ್ ಬೇರೆ ಬೇರೆ ವ್ಯಾಪಾರಕ್ಕೊಮ್ಮೆ ಮಾಡ್ತಿದ್ರು ಅವರು. ಈಗ ಹಿಂಗೆ ಮಾಡ್ತಾರ ಅಂತ ನಂಬಿ ಕೊಟ್ವಿ. ಯಾವಾಗ ಕೊಟ್ಟಿದ್ದಾರೆ? ನಾವು ಕೊಟ್ಟು 2 ತಿಂಗಳ ಮೇಲೆ ಆಯ್ತು. 2 ತಿಂಗಳು ಆಯ್ತು. ಕೇಳಿದ್ರೆ ಏನು ಹೇಳ್ತಾರೆ? ಅವ್ರ ಊರಾಗಿಲ್ಲ, ಊರ ಬಿಟ್ಬಿಟ್ರು. ಬೇಕಾಗಿ ಹೋಗ್ಬಿಟ್ಟಾರಲ್ಲ. ಯಾವ್ರು ಅವ್ರದ್ದು? ನಮ್ಮ ಬೈರಾಪುರ ಸ್ವಂತ ಊರು. ಏನು ಕೇಸ್ ಮಾಡಿದ್ದಾರೆ ಇದ್ರ ಬಗ್ಗೆ? ಸ್ಟೇಷನ್ ಕೊಟ್ಟಿದ್ವಿ. ಮತ್ತೆ ಕೊಟ್ಟರು ಕೂಡ ಇದು ಸಿರಿಗೆರೆ ಸ್ಟೇಷನ್ ಸರ್, ಬೈರಾಪುರ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ವಿ. ಅವರು ಎನ್ಕ್ವೈರಿ ಮಾಡ್ತಂದ್ರೆ ಇವತ್ತು ಮೇಲೆ ಏನು ಮಾಡಿಲ್ಲ ರೀ. ಎಲ್ಲಾದ್ರ ಅಂತ ಕೂಡ ನಮ್ಗೆ ಏನು ಮೆಸೇಜ್ ಗೊತ್ತಿಲ್ಲ. ಏನು ಆಗ್ರಹ ಮಾಡ್ತಾರೆ? ಅದನ್ನ ಕೊಡ್ಸ್ರಿ ಅಂತಂದು ರೊಕ್ಕ ಕೊಡ್ಸ್ರಿ ಅಂತ ಆಗ್ರಹ. ನನ್ನ ಹೆಸರು ಭೀಮಗೌಡ ಸರ್, ಬೈರಾಪುರ. ಈಗ ಆತ ಕೊಡ್ತಂತ ಏನು ಸರ್, ಸುಮ್ಮನೆ ಕೊಡ್ತೀನಿ ಫೋನ್ ಸ್ವಿಚ್ ಆಫ್ ಸರ್. ಬೇರೆಯವರಿಗೆಲ್ಲ ಫೋನ್ ಮಾಡಿ ಮಾತಾಡ್ತಾರೆ ಸರ್. ಕೊಡ್ತೀನಿ ಇಂಥದ್ದು ರೇಟ್ ಹೇಳೋ ಸರ್. ಇವತ್ತು ಬಂದಿವಲ್ಲ ಸರ್, ಬೇರೆಯವ್ರಿಗೆ ಫೋನ್ ಮಾಡಿ ತಿಳಿಸ್ತೇನೆ ಸರ್. ಕೊಡ್ತೀನಿ ಅಂತಂದು ಬಡ ಕೇಸ್ ಮಾಡ್ತಾರೆ ಅಂತೇಳಿ ಇಷ್ಟು ಮಾಡ್ತಾನೆ ಸರ್. ಎಲ್ಲ ಫ್ರೀ ಪ್ಲಾನಿಂಗ್ ಸರ್. ಸಿರಿಗೆರೆ ಸ್ಟೇಷನ್ 13 ದಿನ ಸರ್ ಕೇಸ್ ಕೊಟ್ಟು FIR ಮಾಡಿಸಿ. ಅವರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸಿರಿಗೆರೆ ಸ್ಟೇಷನ್. ಎಷ್ಟು ಊರಿಗೆ ಈ ಥರ ಮಾಡಿದ್ದಾರೆ? ಎಷ್ಟು ಸರ್? ನಮ್ಮ ಬೈರಾಪುರದ್ದು, ಮತ್ತೆ ಕರೂರು, ಗೋಸ್ವಾಳು, ಸಿರಿಗೇರಿ, ಚನ್ನಸ್ಪುರ, ಉತ್ನೂರು, ಬಹಳಷ್ಟು ಊರ ಇದೆ ಸರ್. ಅಂದಾಜು ಎಷ್ಟು ರೈತರು ತಗೊಂಡಿದ್ದಾರೆ ಈ ಥರ? ಸರ್ 250 ರೈತರು ಸರ್. ಏನೇನು ಬೆಳೆಗಳು ತಗೊಂಡಿದ್ದಾರೆ ಸರ್? ಮೆಕ್ಕೆಜೋಳ, ಭತ್ತ ಸರ್. ಆದ್ರೂ ಕೂಡ ಇವ್ರು ಏನ್ ರೆಸ್ಪಾನ್ಸ್ ಮಾಡ್ತಾರೆ ಸರ್? ಅವ್ರು ಸ್ವಲ್ಪ ಇನ್ಫ್ಲೂಯೆನ್ಸ್, ಸ್ವಲ್ಪ ರಾಜಕೀಯ ಪೊಲಿಟಿಷಿಯನ್ ಪವರ್ ಜಾಸ್ತಿ ಇದೆ. ಯಾರು ಬಸನಗೌಡರ ಹಿಂದೆ ಏನು ಅವ್ರ ಹಿನ್ನೆಲೆ? ಅವ್ರೇ ಸರ್ ಭೂಮಿ ಐತೆ ಸರ್, ಆಸ್ತಿ ಐತೆ, ಎಲ್ಲ ಮಸ್ತ್ ಬೇಕಾದ ರೊಕ್ಕ ಇದೆ ಸರ್, ಬಂಗಾರ ಐತೆ ಸರ್ ಅವ್ರ ತಕ. ಆದ್ರೂ ಕೂಡ ಸರ್ ಒಟ್ಟು ಎಲ್ಲಾರು ರೈತರ ಮನೆ ಮುಚ್ಚಬೇಕಂತ ಮಾಡಿರ್ತಾರೆ ಸರ್. ಕೇಳಿದ್ರೆ ಏನು ಹೇಳ್ತಾರೆ? ಫೋನ್ ಇಲ್ಲ ಸರ್, 2 ತಿಂಗಳಾಯ್ತು ಸರ್, ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ರ. ಬೇಕಿದ್ದರಿಗಂದೆ ಅವ್ರ ಅಣ್ಣ ತಮ್ಮರಿಗಂದೆ ಫೋನ್ ಮಾಡ್ತಾರೆ ಸರ್. ಅವ್ರ ಅಣ್ಣ ತಮ್ಮರದ ರೊಕ್ಕ ಬೇಕಿದ್ದರಿಗೆ ಯಾರು ಒತ್ತಿ ತಿವಿತಿ ಅಂದ್ರೆ ಅವಂತ ರೊಕ್ಕ ಕೊಟ್ಬಿಟ್ರ ಸರ್. ನಮ್ಮ ಅಮಾಯಕರಿಗೆ ನಮಗೆ ಕೊಡ್ತಾ ಇಲ್ಲ ಸರ್ ರೊಕ್ಕ. ಅಂದಾಜು ಎಷ್ಟು ಹಣ ಬರಬೇಕು ಸರ್? 2,67,00,000 ನಮ್ಗೆ ಬರ್ಬೇಕು ಸರ್. ಎಲ್ಲ ಸೇರಿ ಎಷ್ಟಾಗುತ್ತೆ ಸರ್? 2,67,00,000 ಸರ್ ಬೈರಾಪುರದ್ದು. ಎಲ್ಲ ಊರು ಸೇರಿ 3.25 ಕೋಟಿ ಆಯ್ತು ಸರ್. ನಮಗೆ ಗ್ಯಾರಂಟಿ ಏನು ಗೊತ್ತ ಸರ್? ಬೈರಾಪುರ ತಗೊಂಡನಲ್ಲತ್ತ, ಆ ತಗೊಂಡ್ರು ಕೂಡ ರೆಸ್ಪಾನ್ಸ್ ಮಾಡಿದ್ರೆ ಮೊದಲದ್ದ ಎಲ್ಲ ವ್ಯವಹಾರ ಮಾಡಿದೆ ಸರ್. ಇತ್ತು ಬರೀ ಇದೇ ವ್ಯವಹಾರ. ಒಂದು ಅಶ್ವಗಂಧ, ಕಡ್ಲೆ, ಮೆಣಸಿನ್ಕಾಯಿ ವ್ಯಾಪಾರ ಮಾಡಿದೆ ಸರ್, ಕಡ್ಲೆ ವ್ಯಾಪಾರ ಮಾಡಿದೆ ಸರ್, ಜೋಳ ವ್ಯಾಪಾರ ಮಾಡಿದೆ ಸರ್, ಮತ್ತೆ ತೊಗರಿ ವ್ಯಾಪಾರ ಮಾಡಿದೆ ಸರ್. ಎಲ್ಲ ವ್ಯಾಪಾರ ಮಾಡಿದ್ರು ಕೂಡ ಈತ ಎಲ್ಲ ಪ್ರೀ ಪ್ಲಾನಿಂಗ್ ಮಾಡ್ಕೊಂಡು ಹೊಡೆದಾರ ಸರ್ ರೊಕ್ಕ. ರೈತರ ಅಮಾಯಕರು ದಿನ ಮಂತ್ಯಕ್ಕೆ ಹೋಗಿ ಎಣ್ಣೆ ಬಾಡಿ ತಗೊಂಡು ಕೂತ್ಕೊಂಡ್ರು ಕೂಡ ಇವ್ರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ಮನೆ ಬೀಗ ಹಾಕೊಂಡು ಹೋಗ್ಬಿಡ್ತಾರೆ ಸರ್. ಎಣ್ಣೆ ಬಾಡಿ ತಗೊಂಡು ನಿನ್ನೆ ಒಬ್ರು ಕುಡಿಯೋಕೆ ಹೋಯ್ತಾರೆ ಸರ್. ನಾವೇ ಬ್ಯಾಡ ಅಂತ ಕರ್ಕೊಂಬಂದಿವಿ ಸರ್. ಅವ್ರು ಕುಡಿಯೋಕೆ ಹೋಗಿ ಹೆಣ್ಮಗಳು ಸರ್. ಈಗ ಏನು ಆಗ್ರಹ ಮಾಡ್ತಾರೆ ಸರ್? ಏನು ಮಾಡ್ಬೇಕು ಸರ್? ನಿಮ್ಮ ಕಡೆಯಿಂದ ಏನು ಇಲ್ಲಿ ಲೆಟರ್ ಕೊಡೋಂತ ಬಂದಿವಿ ಸರ್. ನಿಮ್ಮ ಕಡೆಯಿಂದ ಏನು ಆಗ್ರಹ ಮಾಡೋಂತ ಅದನ್ನ ಮಾಡ್ತೀವಿ ಸರ್. ಹೆಸರು ರುದ್ರೇಶ್ ಗೌಡ ಅಂತಂದು.